ಒಂದು ವಾರ ಆಗಲಿ ಇಲ್ಲೇ ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಮಾಡಿ ಇಲ್ಲೇ ಮನಿಕಬೇಕು, ಹಗಲು ರಾತ್ರಿ ನೀರು ಬಿಡಗಡೆ ಮನಿಕಬೇಕು ಅಂತ ಮಾಡಕ್ಕೆ ಏರ್ಪಾಡು ಮಾಡಿದ್ವಿ. ಆದ್ರೆ ನಮಗೆ ಗೊತ್ತಿಲ್ಲ ಮಳೆ ಬರ್ತದೆ ಅಂತ ಹೇಳಿ. ನಿಮ್ಮೆಲ್ಲ ಪ್ರತಿಭಟನೆಗೆ ಆ ಸ್ವಾಮಿ ವರ್ಣನ ಸಹಿತ ಆಶೀರ್ವಾದ ಮಾಡಿ ಇವತ್ತು ಮಳೆ ತರಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂಧುಗಳೇ, ಇವತ್ತು ನಮ್ಮ ಪ್ರತಿಭಟನೆ ಒಂದೇ ವಿಚಾರವಾಗಲ್ಲ. ಒಂದನೇ ವಿಚಾರ ಬಂದು ಹೇಮಾವತಿನ ಇರ್ತಕ್ಕಂಥ ತುಮಕೂರು ಜಿಲ್ಲೆಗೆ ಹರಿಸಬೇಕು ಅಂತ ಮೊದಲನೇ ಪ್ರತಿಭಟನೆ. ಎರಡನೇ ಪ್ರತಿಭಟನೆ ಏನು ಇವತ್ತು ನಮ್ಮ ತುರುವೇಕೆರೆ ಕ್ಷೇತ್ರ ಇಡೀ ತಾಲೂಕಿನಲ್ಲಿ ಹಿಂದುಳಿದ ಕ್ಷೇತ್ರವಾಗಿ ಮಳೆ ಇಲ್ಲದೆ ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡಬೇಕು ಅಂತ ಹೇಳಿ ಎರಡನೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೇನು ರೈತರು ಅದು ಇಲ್ಲ, ನೀರು ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತಂದ್ರೆ ಸರಿಯಾಗಿ ಕರೆಂಟ್ ಸೆಟ್ ಕೊಡ್ತೀವಲ್ಲ 3 ಫೇಸ್, ಅದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇವತ್ತು ಇರೋ ನೀರಾದ್ರು ಹೊಡ್ಕೊಳ್ಳೋಕೋಸ್ಕರ ನೀರಿಗೆ ಕರೆಂಟ್ ಸೆಟ್ ಕೊಡ್ತೀವಲ್ಲ, ಅದು ಒಂದು ಪ್ರತಿಭಟನೆ ಇವತ್ತು ಬೃಹತ್ವಾಗಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಇರ್ತಕ್ಕಂಥ ರೈತ ಬಂಧುಗಳಿಗೆ ಇಷ್ಟಪಡ್ತೀವಿ, ಇದಾರು ಸಹಿತ ಈ ಪ್ರತಿಭಟನೆ ಮಾಡ್ತಾ ಇದ್ದು ನಮ್ದು ಇಷ್ಟಪಟ್ಟವ್ರದ್ದು ಎಂ ಡಿ ಲಕ್ಷ್ಮೀನಾರಾಯಣದು ಇಲ್ಲಿ ತಮ್ಮ ನಿಟ್ಟೂರು ದಿನಪಡಗೋಸ್ಕರ ಪ್ರತಿಭಟನೆ ಮಾಡ್ತಿಲ್ಲ, ನಮ್ಮ ರೈತರಿಗೋಸ್ಕರ ಇಡೀ ತಾಲೂಕಿನ ಜನತೆಗೋಸ್ಕರ ಪ್ರತಿಭಟನೆ ಮಾಡ್ತೀವಿ. ನಮ್ದು ಯಾವ್ದು ಇವತ್ತು ಇರ್ತಕ್ಕಂಥ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಿಕ್ಕೆ ಯಾರು ಬಂದಿಲ್ಲ. ನಾವು ಆಗ್ಬೇಕಾದ್ರೆ ಇಷ್ಟೇ. ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಎಲ್ಲಿ ಅವ್ರ ಪಕ್ಷ ಇಲ್ಲ, ಅಲ್ಲಿರ್ತಕ್ಕಂಥ ಶಾಸಕ ಅನುದಾನ ಕೊಡ್ತಾ ಇಲ್ಲ. ಆ ಶಾಸಕರ ಕಡೆಗೆ ಕಿವಿ ಕೊಟ್ಟು ಕೇಳ್ತಲ್ಲ ಅವರ ಅಹವಾಲುಗಳನ್ನ. ಇವತ್ತು ಇಷ್ಟೊಂದು ಕಾಲ ನಮ್ಮ ಸರ್ಕಾರ ಇದ್ದಾಗ ನೀವು ನೈರಸ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸುಮಾರು 620 ಕೋಟಿ ಅನುದಾನ ಬಿಡುಗಡೆ ಮಾಡಿಕೊಂಡು ಅವತ್ತು ಕುಮಾರಸ್ವಾಮಿ ಸಹಿತ ಇದ್ರು. ಅವತ್ತು ಅವ್ರನ್ನ ಮನವೊಲಿಸಿ ಮಾಡ್ಕೊಂಡೋಗಿ 620 ಕೋಟಿ ಅನುದಾನ ಬಿಡುಗಡೆ ಮಾಡ್ಕೊಂಡೋಗಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಕ್ಕೆ ಅಂತ ಹೊರಟಿದ್ರು. ಅದಾದ ನಂತರ ನಮ್ಮ ಸರ್ಕಾರ ಬಂದು ನಾವೆಲ್ಲ ಜಿಲ್ಲೆ ಎಲ್ಲ ಇವತ್ತೇನಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಸೇರಿ ವಾಸಣ್ಣರು ಸೇರಿ ಎಲ್ಲ ಸಹಿತ ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೂ ಲಿಂಕ್ ಎಲ್ಲ ಮಾಡ್ಬಿಡ್ತು. ಅವರು ಸಹಿತ ಸೈನ್ ಹಾಕೊಂಡಿದ್ದಾರೆ. ಇವತ್ತು ನಮ್ಮ ಹತ್ರ ಕಾಪಿ ಇದೆ, ತೋರಿಸಿ ಬೇಕಾರೆ ಮಾಡ್ಕೊಡುದು ಲಿಂಕ್ ಚಾನಲ್ ಅಂತ ಹೇಳಿದ್ದು. ಅದಾದ ನಂತರ ನಾವೆಲ್ಲ ನಿಂತ್ಕೊಂಡ್ವಿ. ಮರುಸ್ವಾಮಿ ಸಾಹೇಬ್ರು ನಮ್ಮ ಯಡಿಯೂರಪ್ಪನವರ ಸಂಪುಟದಲ್ಲಿ ಹೋಗಿ ಕೂಡಲೇ ಅದು ರದ್ದು ಮಾಡಿ ಸುಮಾರು ಏನು 1200 ಕೇಸಸ್ ಹತ್ತಿರಕ್ಕಂತ ನಾಳೆಯಲ್ಲಿ ಮಣ್ಣು ತುಂಬಿಬಿಟ್ಟು ಮರಗಳು ಬೆಳೆದ ಎಲ್ಲ ಕ್ಲೀನ್ ಎಕ್ಸ್ಪೆಕ್ಟ್ ಮಾಡಿ ಸುಮಾರು 20,200 ಕೋಟಿ ಏನು ಅನುದಾನ ಬಿಡುಗಡೆ ಮಾಡಿಸಿ ಸುಮಾರು 1800 ಕ್ಯೂಸಸ್ ನೀರಿಗೋಸ್ಕರ ಅಮೀಕರಣ ಮಾಡಿ ಇವತ್ತು ಎಲ್ಲ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ನೀರು ಹರಿಸುವಂತ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವತ್ತೆಲ್ಲ ಕೆಲಸ ಮಾಡಿದ್ವಿ. ಅದಾದ ನಂತರ ಇವರು ದಿನ 620 ಕೋಟಿ 720 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದ್ರು. ಯಾಕೆ ಮಾಡಿಸ್ಕೊಂಡ್ಬಂದ್ರು? ನೀರು ಹರಿದಿದ್ದವ್ರಿಗೆ ಕುಡಿಗಲ್ ತಾಲೂಕಿಗೆ ಯಾವುದೇ ತೊಂದರೆ ಆಗಿರ್ಲಿಲ್ಲ. ನಮಗೆ ಗೊತ್ತೇ ಇಲ್ಲ ಏನು ಶ್ರೀರಂಗ ಏತಾದ ನೀರಾವರಿ ಮಾಡಿದ್ರು. ಅವರು ಕುಡಿಗಲ್ ಹೋಗ್ಸಾ ತಗೊಂಡೋಗಲ್ಲ, ಮುಂದಕ್ಕೆ ಹೋಗ್ತಾ ರಾಮನಗರ ಹಂಗೆ ಹೋಗಿ ಬಂದೂರು ಮಂಡ್ಯಗೂ ಹೋಗ್ಬಿಡಕ್ಕೆ ಆತರ ಮಾಡಕ್ಕೋಸ್ಕರ ಮಾಡ್ತಾ ಇರೋದು. ನಿಮ್ಗೆ ತಲೆಗೆಲ್ಲ ಗೊತ್ತಿಲ್ಲ ಇದೆಲ್ಲ. ಇವತ್ತು ಆರಾಮಾಗಿ ಇರ್ತಾ ಇದೆ. ಆಗ 5-6 ವರ್ಷದ 10 ವರ್ಷದ ಇರ್ತಕ್ಕಂಥ ನಮ್ಮ ಸ್ನೇಹಿತ ಶಾಸಕರಾದ ರಂಗನಾಥರು ಚೆನ್ನಾಗಿ ನೀರು ಹರಿಸ್ಕೊಂಡಿದ್ದಾರೆ. ಎಲ್ಲಾ ಕೆರೆಗಳು ತುಂಬ ಇಡೀ ಇರ್ತಕ್ಕಂಥ ಕುಡಿಗಲ್ ಇರ್ತಕ್ಕಂಥ ಪ್ರತಿಯೊಂದು ಕಟ್ಟನ್ ತುಂಬಿದೆ. ನನಗೆ ಗೊತ್ತಿರ್ಲಿ. ಈಗ ಯಾಕೆ ಈ ತರ ಯೋಚನೆ ಮಾಡಿ ನಮ್ಮ ಈ ಒಂದು ಭಾಗದ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿ ನಮಗೆ ಬಾಯಿಗೆ ಮಣ್ಣು ಹಾಕ್ಬಿಟ್ಟು ನೀವು ಆ ಮಣ್ಣು ಮುಖಾಂತರ ನೀರು ತಗೊಂಡು ಹೋಗ್ತಿದ್ದೀರಾ. ಇದು ನ್ಯಾಯ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ.